ಹಾಯ್ ಫ್ರೆಂಡ್ಸ್, ನಾನಿವತ್ತು ಕೋಕೋನಟ್ ಆ್ಯಪಲ್ನ ದೋಸೆ ಮಾಡ್ತಾಯಿದ್ದೀನಿ. ನೋಡಿ, ನಾನಿವಾಗ ಒಂದು 3 ಕಪ್ ಆಗೋಷ್ಟು ಅಕ್ಕಿಯನ್ನು ರಾತ್ರಿಯೇ ನೆನೆ ಹಾಕಿದ್ದೆ. ಹಾಗೆ ತೆಂಗಿನಕಾಯಿನ ಒಡೆದು ನಾನು ಅದರ ಹೂವನ್ನು ತೆಗೆದಿಟ್ಟಿದ್ದೇನೆ. ಇದನ್ನು ಇಂಗ್ಲೀಷಲ್ಲಿ ಕೋಕೋನಟ್ ಆ್ಯಪಲ್ ಅಂತ ಕರೀತಾರೆ. ತುಂಬ ಸ್ವೀಟಾಗಿರುತ್ತೆ ತಿನ್ನಲಿಕ್ಕೆ. ಹಾಗೆ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ. ಒಂದು 3-4 ಪೀಸ್ ಆಗುವಷ್ಟು ತಗೊಳ್ಬೋದು, ಜಾಸ್ತಿನೂ ತಗೊಳ್ಬೋದು. ಇದಕ್ಕೇನು ಉದ್ದೇನು ಸೇರಿಸ್ಬೇಕಂತಿಲ್ಲ, ಖಾಲಿ ಇದರಲ್ಲೇ ದೋಸೆ ಚೆನ್ನಾಗಿ ಬರುತ್ತೆ. ಚಿಕ್ಕ ಚಿಕ್ಕದಾಗಿ ಕಟ್ಟಿ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಳ್ಳಿ. ಹಾಗೆ ಅದರ ಜೊತೆ ನೆನೆ ಹಾಕಿದ ಅಕ್ಕಿಯನ್ನು ಕೂಡ ಸೇರಿಸ್ಕೊಳ್ತೇನೆ. ಜಾರಲ್ಲಿ ಎಷ್ಟು ಕಡಿಲಿಕ್ಕೆ ಆಗ್ತದೆ ಅಷ್ಟು ಅಕ್ಕಿಯನ್ನು ಸೇರಿಸ್ಕೊಳ್ತೇನೆ. ನಾನೊಂದು 2 ಸಲ ಮಾಡಿ ಕಡಿತಾ ಇದ್ದೇನೆ. ನುಣ್ಣಗೆ ಉದ್ದಿನ ದೋಸೆ ಹಾಗೆ ಅದಕ್ಕೆ ಕಡೀರಿ ಮೊದಲು. ನಾನೀಗ ಕಡ್ಕೊಂಡು ಬಂದಿದ್ದೇನೆ. ದಪ್ಪ ಹಾಕ್ಕೊಳ್ಬೋದು. ನಾನೀಗ ಒಂದು ಪಾತ್ರೆಗೆ ತೆಗೆದುಕೊಳ್ತೇನೆ. ನೋಡಿ ಬಂದ ಎಷ್ಟು ದಪ್ಪ ಇದೆ ಅಂತ. ಹೀಗೆ 1-2 ಸಲ ಮಾಡಿ ನಾನು ಕಡ್ಕೊಳ್ತೇನೆ. ಈಗ ಕಡ್ದು ರೆಡಿಯಾಗಿದೆ. ಈಗ ನುಣ್ಣಗೆ ಕಡ್ಕೊಳ್ಳಿ. ಹೀಗೆಲ್ಲ ಕಡ್ದು ರೆಡಿಯಾಗಿದೆ. ನೋಡಿ ಬಂದ ಯಾವ ಥರ ಇದೆ ಅಂತ. ನುಣ್ಣಗೆ ರುಬ್ಬಿದ್ದೇನೆ. ಈಗ ಮಿಕ್ಸಿ ತೊಳೆದ ನೀರನ್ನು ಸ್ವಲ್ಪನೇ ನೋಡಿಕೊಂಡು ಸೇರಿಸ್ಕೊಳ್ಬೇಕು. ಹಾಗೆ ಕೈಯಲ್ಲೇ ಚೆನ್ನಾಗಿ ಮಾಡ್ಕೊಳ್ಳಿ, ಯಾಕಂದರೆ ಅದು ಸ್ವಲ್ಪ ಮಿಕ್ಸ್ ಆದರೆ ಎಲ್ಲ ಕುಡ್ಕೊಳ್ತದೆ. ಹಾಗೆ ಉಬ್ಬಿ ಬರುತ್ತೆ ದೋಸೆ, ಮೃದುವಾಗಿ ಬರುತ್ತೆ ಅಂತ. ಸ್ವಲ್ಪ ತೆಳ್ಳಗಿದ್ರೂ ಪರವಾಗಿಲ್ಲ ದೋಸೆ. ಜಾಸ್ತಿ ತೆಳುವಾಗಿ ಮಾಡಬೇಡಿ, ಜಾಸ್ತಿ ದಪ್ಪನೂ ಬೇಡ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಹಾಗೆ ಕಬ್ಬಿಣದ ಕಾವಲಿಯಲ್ಲಿ ದೋಸೆಯನ್ನು ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಯಾವುದೇ ಬೇರೆ ಥರ ಏನು ಹಾಕದೆ ಉದ್ದಿನ ದೋಸೆ ಥರ ಬಂದಿದೆ. ನೋಡಿ, 2 ಕಡೆ ಚೆನ್ನಾಗಿ ಕಾಯಿಸ್ಕೊಳ್ಳುವ. ಎಷ್ಟು ಚೆನ್ನಾಗಿ ಬಂದಿದೆ ಕಲರೆಲ್ಲ. ನೋಡಿ, ಈಗ ಸುಮಾರು ದೋಸೆ ರೆಡಿಯಾಗಿದೆ. ಈಗ ಹಾಲಿನ ಕೆನೆಯನ್ನು ತಗೊಂಡಿದ್ದೇನೆ. ಇದನ್ನು ಎಲ್ಲವನ್ನು ಕಲೆಕ್ಟ್ ಮಾಡಿ ಇಟ್ಟಿದ್ದೇನೆ. ಹಾಗೆ ಅದಕ್ಕೆ 1 ಸ್ಪೂನ್ ಆಗೋಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತೀನಿ. ನೀವು ಬೆಣ್ಣೆ ಇದ್ದರೆ ತುಪ್ಪನ ಏನು ಬೇಕಾದರೂ ಸೇರಿಸಿ ಆಗುತ್ತೆ. ನಾನು ಹಾಲು ಕೆನೆ ಇತ್ತು, ಹಾಗೆ ಸಕ್ಕರೆಯನ್ನು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಸಕ್ಕರೆಯನ್ನು ಕೆನೆ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿದ್ದೇನೆ. ಹಾಗೆ ದೋಸೆಯನ್ನು ಕೂಡ ಟೇಸ್ಟ್ ಮಾಡುವ. ಒಂದು ಪೀಸ್ ನೋಡಿ ಯಾವ ಥರ ಬಂದಿದೆ ಅಂತ. ಅದನ್ನು ಕೆನೆಯಲ್ಲಿ ಡಿಪ್ ಮಾಡಿ ಟೇಸ್ಟ್ ಮಾಡುವ. ಇದನ್ನು ಚಟ್ನಿ ಜೊತೆ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಸೂಪರಾಗಿದೆ. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.